ಭಾರತ ದೇಶದೊಳಗ ಸಂಕ್ರಮಣ ಹಬ್ಬವನ್ನು ಬಹಳ ವಿಶೇಷವಾಗಿ ನಾವೆಲ್ಲರೂ ಸಹಿತ ಆಚರಿಸ್ತೇವೆ. ಯಾಕೆ ಆಚರಿಸ್ತೇವೆ ಅಂತಂದ್ರೆ ಹಿರಿಯರು ಎಂತ ಅದ್ಭುತವಾದ ಒಂದು ಪದ್ಧತಿಯನ್ನು ನಮ್ಮ ದೇಶಕ್ಕೆ ಹಾಕಿ ಕೊಟ್ಟಾರಂತಂದ್ರೆ ನಾವು ಸಂಕ್ರಮಣ ದಿನದಂದು ಏನ್ ಹಂಚ್ತೇವೆ ಅವ ಎಳ್ಳು ಬೆಲ್ಲ ಸಿಹಿಯನ್ನು ಹಂಚ್ತೇವೆ. ಯಾರ ಕೈ ಹಂಚ್ತೀರೇನ? ಇಲ್ಲ, ಸಿಹಿಯನ್ನು ಹಂಚ್ತೇವೆ. ನಮ್ಮ ಹಿರಿಯರು ಈ ಪದ್ಧತಿಯನ್ನು ಯಾಕೆ ಮಾಡಿದ್ರಂದ್ರೆ ಇನ್ನು ಮುಂದೆ ಬೇಸಿಗೆ ಕಾಲ ಪ್ರಾರಂಭವಾಗ್ತದ, ಎಲ್ಲರೂ ಏನು ಮಾಡ್ಬೇಕಂದ್ರೆ ಸಿಹಿಯನ್ನು ಹಂಚಿಕೆಯಿಂದ ಎಲ್ಲರ ಜೋಡಿ ದ್ವೇಷವನ್ನು ಮರೆತು ಪ್ರೀತಿಯಿಂದ ಬದುಕಬೇಕನ್ನೋ ಸಲುವಾಗಿ ಮಕರ ಸಂಕ್ರಮಣ ದಿನದಂದು ನಾವೆಲ್ಲರೂ ಕೂಡ ಸಿಹಿಯನ್ನು ಹಂಚ್ತೇವೆ. ಇವತ್ತಿನ ಮನುಷ್ಯ ಹೆಂಗ ಬದುಕಾಕತ್ತಾನ ಅನ್ನೋದು ನಾವೆಲ್ಲರೂ ಸಹಿತ ನೋಡ್ತಾ ಇದ್ದೇವೆ. ಮನುಷ್ಯತ್ವ ಕಳ್ಕೊಂಡು ಬದುಕಾಕತ್ತ ಬಿಟ್ಟಾನ. ಏನ್ ಇರ್ಲಿಕ್ಕೆ ನಡೀತದ, ಮನುಷ್ಯತ್ವ ಇರ್ಲಿಕ್ಕೆ ನಡೆಯಂಗಿಲ್ಲ. ನಾವು ದೊಡ್ಡ ಕಾರ್ ತಗೋರಿ, ಆ ಕಾರ್ ಫಾರ್ಚುನರ್ ಕಾರ್ ತಗೋರಿ, ಬೆಂಚ್ ಕಾರ್ ತಗೋರಿ, ಕೋಟಿ ರೂಪಾಯಿ ಕೊಟ್ಟು ಲಕ್ಷ ರೂಪಾಯಿ ಕೊಟ್ಟು ಎಂತ ಬೆಕ್ಕಾದ ಕಾರ್ ತಗೋರಿ, ಆ ಕಾರಿನೊಳಗೆ ಬ್ರೇಕ್ ಇದ್ರ ಆ ಕಾರಿಗೆ ಕಿಮ್ಮತ್ತು ಬರ್ತದ. ನಾವು ದೊಡ್ಡ ಐಫೋನ್ ತಗೋರಿ, ಯಾವ ಸಟ್ಟರ ಫೋನ್ ತಗೋರಿ ನೀವು ಲಕ್ಷ ರೂಪಾಯಿ 1000 ರೂಪಾಯಿ ಕೊಟ್ಟ, ಆ ಫೋನಿನೊಳಗೆ ಏನಿದ್ರೆ ಕಿಮ್ಮತ್ ಬರ್ತದ? ಸಿಮ್ ಇದ್ರು ರಿಚಾರ್ಜ್ ಇರ್ಲಿಕ್ಕಂತ ತಗೊಂಡು ಏನ್ ಮಾಡೋದು? ಆ ಫೋನಿಗೆ ಯಾವಾಗ ಕಿಮ್ಮತ್ ಬರ್ತದ ಅಂತಂದ್ರೆ 300 ರೂಪಾಯಿ ಕೊಟ್ಟು ಆ ಫೋನಿಗೆ ರಿಚಾರ್ಜ್ ಮಾಡಿಸಿದ್ರೆ ಆ ಫೋನಿಗೆ ಕಿಮ್ಮತ್ ಬರ್ತದ. ನಾವು ದೊಡ್ಡ ದೇವಸ್ಥಾನ ಕಟ್ರಿ, ಆ ದೇವಸ್ಥಾನದೊಳಗ ದೇವರ ಮೂರ್ತಿ ಇದ್ರ ಆ ದೇವಸ್ಥಾನಕ್ಕೆ ಕಿಮ್ಮತ್ ಬರ್ತದ. ನೀವು ಏನ್ ಬೇಕಾದ ಅಡಿಗೆ ಮಾಡ್ರಿ, ಊಟ ಮಾಡ್ರಿ, ಆ ಊಟದೊಳಗ ಉಪ್ಪಿದ್ರ ಆ ಊಟಕ್ಕೆ ರುಚಿ ಬರ್ತದ, ಕಿಮ್ಮತ್ ಬರ್ತದ. ಹಂಗ ಜೀವನದೊಳಗ ನಮಗೂ ಭಗವಂತ ಸುಂದರವಾದ ಬದುಕ ಮನುಷ್ಯ ಜನ್ಮವನ್ನು ಕೊಟ್ಟಾನ. ಈ ಮನುಷ್ಯ ಜನ್ಮದೊಳಗೆ ಏನಿದ್ರೆ ಇದಕ್ಕೆ ಕಿಮ್ಮತ್ ಬರ್ತದ ಅಂತಂದ್ರ ಮನುಷ್ಯತ್ವದ ಗುಣ ಇದ್ರೆ ಈ ಮಾನವ ಜನ್ಮ ಕಿಮ್ಮತ್ ಬರ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಈ ಜಗತ್ತಿನೊಳಗೆ ಯಾರು ದೊಡ್ಡವ್ರು ಅನಿಸ್ಕೊತಾರ ಅಂತಂದ್ರ ಒಬ್ಬ ರಾಜ ಇಡೀ ಜಗತ್ತನ್ನೇ ಗೆಲ್ಬೇಕಂತ ತಿಳ್ಕೊಂಡು ಒಬ್ಬ ರಾಜ ಹೊರಟ, ಎಲ್ಲ ರಕ್ತ ಸಂಹಾರವನ್ನ ಮಾಡಿ ಇಡೀ ಜಗತ್ತನ್ನೇ ಗೆಲ್ಬೇಕಂತ ತಿಳ್ಕೊಂಡು ಒಬ್ಬ ರಾಜ ಹೊರಟ ಎಲ್ಲ ರಾಜ್ಯಕ್ಕೆ ಹೋಗುದು, ಅಲ್ಲಿರುವಂತ ಜನರನ್ನ ಕೊಲ್ಲೋದು, ಆ ರಾಜ್ಯವನ್ನು ಗೆಲ್ಲೋದು ಅವನ ಕಾಯಕವಾಗಿತ್ತು. ಒಂದು ದಿನ ಒಂದು ಕಾಡಿಗೆ ಹೋಗ್ತಾನ. ಕಾಡಿಗೆ ಹೋದಾಗ ಅಲ್ಲಿ ಒಬ್ಬರು ತಪಸ್ವಿಗಳು ಕುಂತಾರ. ಅವ್ರ ಹತ್ರ ಹೋಗಿ, ತಪಸ್ವಿಗಳೇ, ಜ್ಞಾನಿಗಳೇ, ನಾ ಈ ಜಗತ್ತನ್ನ ಗೆಲ್ಲಬೇಕಂತ ಹೊಂಟೀನಿ, ನೀವು ಆಶೀರ್ವಾದ ಮಾಡಿ ಜಗತ್ತು ಗೆಲ್ಲಬೇಕಾಗಿತ್ತಂದ್ರೆ ನಾ ಏನ್ ಮಾಡಿದ್ರೆ ಈ ಜಗತ್ತು ಗೆಲ್ಲಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಆ ರಾಜ ತಪಸ್ವಿಗಳಿಗೆ ಕೇಳಿದ್ರು. ಅವಾಗ ತಪಸ್ವಿಗಳು ಹೇಳಿದ್ರಂತ, ತಮ್ಮ ಈ ಜಗತ್ತು ಗೆಲ್ಲಬೇಕಾಗಿತ್ತಂದ್ರೆ ನೀ ಏನ್ ಮಾಡ್ಬೇಕಂತಂದ್ರ ಇನ್ನೊಬ್ಬರ ರಕ್ತ ಹರಿಸಿದ್ರೆ ಈ ಜಗತ್ತು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ರಕ್ತ ಹರಿಸೋದ್ ಬಿಟ್ಟು ಪ್ರೀತಿ ಹರಿಸೋದ್ ಕಲಿ, ಅವಾಗ ಈ ಜಗತ್ತು ಗೆಲ್ಲಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ತಪಸ್ವಿಗಳು ಹೇಳಿದ್ರು. ಇನ್ನೊಬ್ಬರ ಜೋಡಿ ದ್ವೇಷವನ್ನು ಬಿಟ್ಟು ಯಾರು ಇನ್ನೊಬ್ಬರ ಜೋಡಿ ಸಿಹಿಯಾದ ಮಾತನ್ನು ಮಾತಾಡಿ ಯಾರು ಪ್ರೀತಿಯಿಂದ ಬದುಕ್ತಾರಲ್ಲ ಅವರೇ ಜಗತ್ತಿನ ದೊಡ್ಡವರಾಗ್ತಾರೆ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕ. ಇವತ್ತ ಪ್ರೀತಿ ಇಲ್ಲ, ಏನಿಲ್ಲ, ಬರೇ ಜಗಳಾಡಿ ಕೋಟಿಗೆ ಹೋಗೋದು, ಎಟ್ಟಿಟ್ಕ ಬಾಳ ಇಟ್ಟಿಟ್ಕ ಜಗಳಾಡೋದು ಮನಿ ಒಳಗ. ಒಮ್ಮೆ ಜೀವನದೊಳಗ ಕಷ್ಟಗಳು ಬರ್ತಾವ, ಒಮ್ಮೆ ಏನೇನೋ ಮರಿವಿನಿಂದ ತಪ್ಪುಗಳಾಗ್ತಿರ್ತಾವ. ಸಹಿಸುವಂತ ಗುಣ ನಮ್ಮಲ್ಲಿ ಇರ್ಬೇಕ. ಬರೇ ಒಂದ ತಪ್ಪಿವ ಮಾಡ್ಯಾನ ಅಂತ ತಿಳ್ಕೊಂಡು ಬರೇ ದ್ವೇಷ ಮಾಡ್ಕೊತ ಹೊಂಟ್ರ, ಬರೇ ತಲೆಯಾಗ ಅದ ತುಂಬಿಕೊಂಡ್ರೆ ಇನ್ನು ದ್ವೇಷನ ಒಕ್ಕದ ಹೊರತು ಪ್ರೀತಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದ್ವೇಷ ಮರಿಬೇಕ, ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕಬೇಕ. ಅಂದ್ರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಐತಿ. ಬರೇ ಏನಿಲ್ಲ, ಬರೇ ಜಗಳ. ಮುಂದೆ ಬಾರಿ ಆಕಳ ಮುಖದಂಗ ಇರೋದು, ಮುಂದೆ ಆಕಳ ಮುಖದಂಗ ಇರೋದು, ಬಾರಿ ನಿನ್ನಂಗೆ ಯಾರು ಇಲ್ಲ ಅಂತ ಆಕಳ ಮುಖದಂಗ ಇರೋದು. ಹಿಂದೆ ಕತ್ತಿ ಒದಕಿನ ಕೊಡೋದು, ಬಾಯಾಗ ಬಾರಿ ಬೆಲ್ಲದ ಮಾತಾಡೋದು, ಎದೆ ಕತ್ತಿ ಅಂತ ವಿಚಾರ ತುಂಬಿಕೊಳ್ಳೋದು. ಅಂಥವ್ರು ಈ ಜಗತ್ತಿನೊಳಗೆ ಬಹಳ ಜನ ಆಗ್ಯಾರ. ಬರೇ ಚೋಳಿಗೆ ಬಾಲದಾಗ ಅಟ್ಟ ವಿಷಯ ಇರ್ತದ, ಹಾವಿಗೆ ನಾಲ್ಗಾಗ ಅಟ್ಟ ವಿಷಯ ಇರ್ತದ, ಮನುಷ್ಯ ಮೈ ತುಂಬ ವಿಷ ತುಂಬ್ಕೊಂಡ್ಬಿಟ್ಟದ ಇವತ್ತಿನ ಜನಮಾನದೊಳಗೆ. ಅದಕ್ಕೆ ಏನು ಮಾಡಿ ಏನು ತಗೊಂಡು ಹೋಗುದು ಏನೂ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಖಾಲಿ ಆತ್ಮೆ ಆಯತೆ, ಖಾಲಿ ಆತ್ಮೆ ಜಾಯತೆ. ಇಲ್ಲಿ ಬಾಡಿಗೆ ಮನೆಗೆ ಬಂದೇವಿ, ಬಾಡಿಗೆ ಮನೆಗೆ ಬಂದ ಚಂದ ಎದ್ದು ಹೋಗ್ಬಿಡೋದು. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೆ ಐತಿ. ಕೇಳಿರಲ್ಲ? ಇಂಥವ್ ಕೇಳಲ್ಲ ನೀವು.
ಹಾ ಕೇಳ್ಯಾರ ನಮ್ಮ ಅಕ್ಕನ ಭಾಳ ಸ್ಟ್ಯಾಂಡರ್ಡ್ ಐತಿ. ಅಜ್ಜ ಚಂದ ರೆಡಿ ಮಾಡ್ಯಾರ ಅವನು. ಬಿಟ್ರೆ ಒಂದೊಂದು ತಾಸು ಪ್ರವಚನ ನೀವ ಮಾಡಂಗದೇರಿ. ನಾವು ಸುಮ್ಮ ಒಂದು ಮನೆಗೆ ಬಂದೇವಿ ಇಲ್ಲಿ, ಶಾಶ್ವತ ಇರಕ್ಕೆ ಯಾರು ಬಂದಿಲ್ಲ. ಎಲ್ಲ ಬಿಟ್ಟು ಹೋಗೋದದ, ಏನು ತಗೊಂಡು ಹೋಗೋದಿಲ್ಲ. ಎಷ್ಟು ನಶ್ವರ ಆದಂದ್ರ ಲಾಸ್ಟ್ ಕುನ್ಯಾಗಿಟ್ಟಾಗ ಒಬ್ಬರು ಸ್ವಾಮಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನ? ಕುನ್ಯಾಗಿಟ್ಟಿರ್ತಾರ, ಪೂಜೆ ಮಾಡ್ತಾರ, ಮಂಗಳಾರತಿ ಮಾಡಿ ಲಾಸ್ಟ್ ಕುನ್ಯಾಗ ಇಳಿದಿರ್ತಕ್ಕಂಥ ಸ್ವಾಮಿ ಹೇಳ್ತಾನ ಒಂದು ಮಾತು. ಏನ್ ಹೇಳ್ತಾನ? ಮಣ್ಣರ್ ಕೊಟ್ಟು ಬಂದಿರ ನೀವು? ಏನ್ ಹೇಳ್ತಾನ? ಇಲ್ಲಿ ಹೇಳಕತ್ತಾರ ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತಾರೆ. ಇಲ್ಲಿ ಮುರಾಗ ಪದ್ಧತಿ ಐತಿಲ್ಲ. ಇಲ್ಲಿ ಕೇಳ್ರಿ, ಯಾಕೆ ಮಾತು ಹೇಳ್ತಿರ್ತಾರಂದ್ರೆ ಇಷ್ಟ ಅರ್ಥ ಮಾಡ್ಕೊರಿ. ಲಾಸ್ಟ್ ಮುಖ ನೋಡ್ಕೊರಿ, ಲಾಸ್ಟ್ ಮುಖ ನೋಡ್ಕೊರಿ ಅಂತ ಯಾಕೆ ಹೇಳ್ತಿರ್ತಾರಂದ್ರ ಅಪ್ಪಿ ತಪ್ಪಿ ಕಿವ್ಯಾಗ ಕೊಳ್ಳಾಗ ಬಂಗಾರ ಬಿಟ್ರೇನು ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತಿರ್ತಾರ. ಇಟ್ಟು ನಶ್ವರ ಐತಿವ ಜಗತ್ತ. ಯಾಕೆ ಬಡದಾಡಿ ಸಾಯೋದು? ಯಾಕೆ ದ್ವೇಷ ಮಾಡ್ಕೊಂಡು ಸಾಯೋದು? ನಮ್ಮ ಹೆಂಗ್ ಬದುಕಬೇಕಂತಂದ್ರೆ ನಾವು ಯಾವಾಗ ದೊಡ್ಡವರಾಗ್ತೇವತ್ತಂದ್ರೆ ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ, ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತಿಗೆ ಹಣ್ಣು ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನೋಂಥ ಮನಸ್ಥಿತಿ ಆಗಲ್ಲ ಇರ್ತದಲ್ಲ, ಅವ್ರು ಈ ಜಗತ್ತಿನೊಳಗ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟ, ಒಟ್ಟ ಜಗಳಾಡಕ್ ಹೋಗ್ಬೇಡ. ಜಗಳಾಡ್ತಿದ್ರು ಜಗಳಾಡ್ರಿ. ನಿಮ್ಮ ಜಗಳ ಎಲ್ಲಿರ್ಬೇಕಂದ್ರೆ 4 ಗೋಡೆಗಳ ಮಧ್ಯೆ ಅಷ್ಟ ನಿಮ್ಮ ಜಗಳ ಇರ್ಬೇಕು. ಆ ಜಗಳ ಹೊರಗೆ ಬರಕ್ ಬಿಡ್ಬೇಡ್ರಿ. ಹೊರಗೆ ಬಂದ್ರು ಬರಲ್ಲ. ಯಾಕೆ ಆ ಜಗಳ ಪಂಚಾಯತಿ ಕಟ್ಟಿ ಹಚ್ಚಕ್ ಬಿಡ್ಬೇಡ್ರಿ. ಪಂಚಾಯತಿ ಕಟ್ಟಿ ಹತ್ತಿರು ಹತ್ತಲ್ಲ. ಯಾಕ ಕೋರ್ಟಿಗೆ ಹೋಗ್ಬೇಡ್ರಿ ಒಮ್ಮಲಿಗೆ, ಇನ್ನು ಪೊಲೀಸ್ ಮೆಟ್ಲ ಐತಿ. ಪಂಚಾಯತಿ ಕಟ್ಟಿ ಹತ್ತಿರು ಹತ್ತಲ್ಲ. ಪೊಲೀಸ್ ಮೆಟ್ಲ ಹತ್ತಕ್ ಹೋಗ್ಬೇಡ್ರಿ. ಪೊಲೀಸ್ ಮೆಟ್ಲ ಹತ್ತಿರು ಹತ್ತಲ್ಲ. ಇನ್ನು FIR ಐತಿ. FIR ಅರ್ಸಕ್ ಹೋಗ್ಬೇಡ್ರಿ. FIR ಅರ್ಸಿದ್ರು ಅರ್ಸಲ್ಲ. ಕೋರ್ಟ್ ಮೆಟ್ಲ ಹತ್ತಕ್ ಹೋಗ್ಬೇಡ್ರಿ. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿದ್ರೆ ಜಮೀನು ಇಲ್ಲ, ಜಾಮೀನು ಇಲ್ಲ, ಮುಖ ಮಾರಿ ಒಣಗಿಸ್ಕೊಂಡು ಮನಿಗೆ ಬಂದು ಮನಿಗೆ ಊರಿಗೆ ಬ್ಯಾಸರ ಆಗಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಗೊಂದು ಒಳ್ಳೆ ಸಂದೇಶ ಹೇಳ್ತೀನಿ. ಒಟ್ಟ ಜಗಳಾಡಕ್ ಹೋಗ್ಬೇಡ. ಚಂದ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕ್ರಿ. ಯಾಕೆ ನಾನು ಅನ್ನೋದು ಯಾಕೆ ಬೇಕು ನಮ್ಮಲ್ಲಿ? ಎಲ್ಲ ಬಿಟ್ಟು ಹೋಗೋದ. ನಾನು ಎಂದು ಮೆರೆಯಬೇಡ ಮೂಡ. ಇಷ್ಟ ನಾನಂತಂದು ಒಟ್ಟ ಮೆರಕ್ ಹೋಗ್ಬೇಡ್ರಿ. ಎಲ್ಲರ ಜೋಡಿ ಇವತ್ತು ನನ್ನ ಮುಂದೆ ಅಂತ ಎಷ್ಟು ಕಾಲರ್ ಆರಿಸಿದ್ರು ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು. ಯಾರು ನನ್ನ ಮುಂದೆ ಯಾರು ಅಂತ ಯಾರು ಸ್ವಕ್ಕಿನಿಂದ ಕಾಲರ್ ಆರಿಸ್ಕೊತ ಅಡ್ಡಾಡ್ತಾರಲ್ಲ ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು. ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ ಆರು. ನನ್ನ ಮುಂದೆ ಯಾರು 3 ಗುಂಡ್ಲೆ. ಇದು ಒಂದು ಸತ್ಯ ಅರ್ಥ ಮಾಡ್ಕೊಂಡ್ಬಿಡ್ರಿ ಸಾಕು. ಜೀವನನ ಉದ್ಧಾರ. ಇದು ಅರ್ಥ ಗೊತ್ತಾಗ್ತ ನಾವು 3 ಗುಂಡ್ಲೆ. ಒಂದಿಟ್ಟು ಮಂದಿಗೆ ಗೊತ್ತಾಗ್ಯದ. ಒಂದಿಟ್ಟು ಮಂದಿ ಫೋಕಸ್ ಲೈಟ್ ಇದ್ದಂಗ ಅದಾರ, ಒಂದಿಷ್ಟು ಮಂದಿ ಟ್ಯೂಬ್ ಲೈಟ್ ಇದ್ದಂಗ ಅದಾರ. ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ ಯಾರು. ಯಾಕೆ ಕಡ್ಬೇಕಂತಂದ್ರೆ ಇವತ್ತು ನೀ ಎಷ್ಟು ಕೋಟಿ ಗಟ್ಲೆ ಆಸ್ತಿ ಗಳಿಸಿರ್ಬೋದು, ದೊಡ್ಡ ಮನಿ ಕಟ್ಟಿರ್ಬೋದು, ದೊಡ್ಡ ಕಾರ್ ತಗೊಂಡು ಮೆರಿತಿರ್ಬೋದು. ಆದ್ರೆ ಒಂದಲ್ಲ ಒಂದು ದಿನ ನಿನ್ನ ಎಷ್ಟು ಜಾಗದಾಗ ಅಗಿತಾರ ಅಂತಂದ್ರೆ 3/6 ಅದ ಜಾಗದಾಗ ಅಗಿತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಟ್ಟು ಸತ್ಯ ಅರ್ಥ ಮಾಡ್ಕೊಂಡ ಎಲ್ಲರೂ ಪ್ರೀತಿಯಿಂದ ಬದುಕುವಂತ ಬದುಕ ನಿಮ್ಮೆಲ್ಲರಿಗೂ ಕೂಡ ಆಗ್ಲಿ. ಇನ್ನೂ ಪರಮ ಪೂಜ್ಯರ ಆಶೀರ್ವಚನ ನೀಡೋರು ಅದಾರ. ಅದಕ್ಕೆ ಬಹಳ ನಾನೇನು ಮಾತಾಡಕ್ ಹೋಗಲ್ಲ. ಮತ್ತ ಅಪ್ಪುಗಳು ಯಾವಾಗ ಆಜ್ಞೆ ಮಾಡಿ ನಮಗೆ ಕರೆಸ್ತಾರಲ್ಲ ಅವಾಗ ಮತ್ತೆ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಬಂದಿದ್ದು. ಈ ಮಠಕ್ಕೆ ಪ್ರಥಮ ಬಾರಿಗೆ ಬಂದಿದೆ. ಇಲ್ಲಿ ಬರೀ ಮುಂದೆ ಆಸೆ ಹೊಕ್ಕಿದೆ. ಭಾಳ ಬಂಗಾರ ಮಠ ಕಟ್ಟ್ಯಾರ. ಹೊರಗೆ ಗೋಲ್ಡನ್ ಕಾಣ್ತದೆ ಬರೀ ರೋಡಿಗೆ ನಿಂತೇವತ್ತಂದ್ರೆ. ನೀವು ಬಂಗಾರ ಅಂತ ಭಕ್ತರ ಸಿಕ್ಕಿರಿ ಅವ್ರಿಗೆ. ಇಂಥ ಭಕ್ತರು ಸಿಗ್ಬೇಕಾಗಿತ್ತಂದ್ರೆ ಅವರು ಪುಣ್ಯ ಮಾಡಿರ್ಬೇಕು ಅಜ್ಜಾರ. ಇಂಥ ಸ್ವಾಮಿಗಳು ನಿಮಗೂ ಸಿಗ್ಬೇಕಾಗಿತ್ತಂದ್ರೆ 100 ಜನರ ಪುಣ್ಯ ಮಾಡಿ ಬಂದಿರ್ಬೇಕು. ಬಹಳ ಸಾತ್ವಿಕ ನಮ್ಮಂತ ಸಣ್ಣ ಸಾಧಕರಿಗೂ ಸಹಿತ ಪ್ರೀತಿ ಮಾಡುವಂತ ಗುಣ ಯಾರೆಲ್ಲ ಐತೆ ಅಂದ್ರೆ ನಮ್ಮ ಅಜ್ಜರಲ್ಲಿ ಐತೆ. ಯಾಕಂತಂದ್ರೆ ಇವತ್ತು ನಮ್ಮ ಅಜ್ಜರ ಗುರುಗಳು
ಶಿವಯೋಗ ಮಂದಿರದ ಉಪಾಧ್ಯಕ್ಷರು ಸದಾಶಿವ ಮಹಾಸ್ವಾಮಿಗಳು. ಇವತ್ತು ಶಿವಯೋಗ ಮಂದಿರಕ್ಕೆ ಮಕರ ಸಂಕ್ರಮಣ ದಿನದಂದ ನಾವು ಅಲ್ಲೇ ಕಲ್ತೇವಿ. ಅಲ್ಲಿ ಎಷ್ಟು ಜನ ಬರ್ತಾರ ಅಂದ್ರೆ ಇವತ್ತಿಗೆ ಸುಮಾರು 1,00,000 ಜನ ಇವತ್ತಲ್ಲಿ ಬಂದು ಹೋಗ್ತಾರೆ ಶಿವಯೋಗ ಮಂದಿರಕ್ಕೆ. ಅಷ್ಟು ಜನಸಾಗರ ಇವತ್ತಲ್ಲಿ ಬಂದ್ರು ಸಹಿತ ಎಂತ ಕಾರ್ಯಕ್ರಮದ ಒತ್ತಡ ಇದ್ರು ಕೂಡ ನಮ್ಮ ಅಜ್ಜಾರು ಬ್ರಹ್ಮಾನಂದ ಅಜ್ಜಾರು ಒಂದ ಮಾತು ಹೇಳಿದ್ಕ ಎಲ್ಲಾ ಕೆಲಸಗಳನ್ನು ನಮ್ಮ ಗುರುಗಳು ಬಿಟ್ಟು ಬಂದಾರ ಅಂತಂದ್ರೆ ಅವರಲ್ಲಿ ಎಂತ ಪ್ರೀತಿಯ ಗುಣ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅಂತ ಗುರುಗಳ ಒಂದು ಮಾರ್ಗದರ್ಶನ ನಿಮಗೆ ನಮಗೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಆ ಭಗವಂತ ನಿಮ್ಮೆಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡಲಿ ಅಂತಕ್ಕಂಥ ಮಾತು ಹೇಳಿ ನನಗೆ ಇಲ್ಲಿ ಬಂದ ನನಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ. ನೀವಿನ್ನೂ ಆರಾಮ. ದ್ವೇಷರಹಿತ ಪ್ರೀತಿಪೂರ್ಣ ಜೀವನವನ್ನು ಸಾಗಿಸುವುದರಿಂದ ನಿಮ್ಮ ಜೀವನ ಆನಂದಮಯವಾಗುತ್ತೆ ಅಂತ ಹೇಳಿ ನಮ್ಮೆಲ್ಲರನ್ನ ಆನಂದಪಡಿಸಿದ ಆನಂದ ಮೂರ್ತಿಯಾಗಿರ್ತಕ್ಕಂಥ ಓಲೆಮಠ ಜಮಖಂಡಿಯ ಪರಮ ಪೂಜ್ಯ ಶ್ರೀ ಆನಂದ ದೇವರಿಗೆ ಈಗ ಶ್ರೀಮಠದ ವತಿಯಿಂದ ಒಂದು ಗೌರವ ಸನ್ಮಾನ ನೆರವೇರಲಿದೆ. ಅದನ್ನು ಪೂಜ್ಯರು ಸೇರಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರ ಮಾತುಗಳಲ್ಲಿ ನಾವು ನೀವೆಲ್ಲ ಅರ್ಥ ಮಾಡ್ಕೊಂಡಿರಬಹುದು. ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮ ಶ್ರೀಮಠಕ್ಕೆ ಆಗಮಿಸಿ 13 ವರ್ಷಗಳಾಯಿತು. ತಾವೆಲ್ಲರೂ ಕೂಡ ಕಳೆದ ವರ್ಷದ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ. ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಅಪ್ಪಾಜಿಯವರ ಒಂದು